ನಮಸ್ಕಾರ ವೀಕ್ಷಕರೇ, ಇವತ್ತಿನ ಬೆಳಗಿನ ತಿಂಡಿ ಮಸಾಲೆ ದೋಸೆ. ಮಸಾಲೆ ದೋಸೆಗೆ ಬೇಕಾಗುವ ಕೆಂಪು ಚಟ್ನಿ ಮಾಡುವ ವಿಧಾನ: 1 ಗಡ್ಡೆ ಈರುಳ್ಳಿ, 2 ಇದು ಗಾಂಧಾರಿ ಮೆಣಸು, 6 ನೆನೆಸಿರುವಂಥ ಬ್ಯಾಡಗಿ ಮೆಣಸಿನಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಡಿ ಇದು ಹುರಿಗಡಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನು ರುಚಿಗೆ ತಕ್ಕಷ್ಟು. ಇದನ್ನು ಗ್ರೈಂಡ್ ಮಾಡೋಣ. ಗ್ರೈಂಡ್ ಮಾಡೋಣ ನೈಸ್. ಸ್ವಲ್ಪ ನೀರನ್ನು ಹಾಕೋಣ. ಈಗ ಕೆಂಪು ಚಟ್ನಿ ರೆಡಿಯಾಗಿದೆ. ಈಗ ತೆಂಗಿನಕಾಯಿ ಚಟ್ನಿ ದೋಸೆಗೆ ಒಂದು ಅರ್ಧ ಹೋಳು ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟ್ ಇದನ್ನು ಪೇಸ್ಟ್ ಮಾಡೋಣ. ಸ್ವಲ್ಪ ನೀರು ಹಾಕೋಣ. ಹಸಿಮೆಣಸಿನಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, 3 ಗಾಂಧಾರಿ ಮೆಣಸು ಪೇಸ್ಟ್ ಮಾಡೋಣ. ಈಗ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ಪೇಸ್ಟ್ ಆಗಿದೆ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೋಣ. ರುಚಿಯಾದ ತೆಂಗಿನಕಾಯಿ ಚಟ್ನಿ ರೆಡಿ. ಈಗ ವೀಕ್ಷಕರೇ, ಆಲೂಗಡ್ಡೆ ಪಲ್ಯ 4 ಆಲೂಗಡ್ಡೆ ಬೇಯಿಸಿದ್ದೀನಿ. ನಾನು 6 ಜನಕ್ಕೆ ಈ ತಿಂಡಿ ಮಾಡ್ತಾಯಿದ್ದೀನಿ. ಈಗ ಒಂದು ಅರ್ಧ ಸ್ಪೂನು ಇದು ಉಪ್ಪು, ಅರ್ಧ ಸ್ಪೂನು ಇದು ಅರಿಶಿಣ ಪುಡಿ. ವೀಕ್ಷಕರೇ ನೋಡಿ, ಇದು ಆಲೂಗಡ್ಡೆಗೆ ಉಪ್ಪು ಅರಿಶಿನ ಹಾಕಿ ಕಲಸಿ ಇಟ್ಟಿದ್ದು 5 ನಿಮಿಷ ಆಗಿದೆ. ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ಅರ್ಧ ಚಮಚ ಎಣ್ಣೆ ಬಿಸಿಯಾಗಿದೆ. ಅರ್ಧ ಸ್ಪೂನ್ ಸಾಸಿವೆ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, ಅರ್ಧ ಚಮಚ ಜೀರಿಗೆ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ 3 ಈರುಳ್ಳಿ ಮೀಡಿಯಂ ಸೈಜು, 6 ಎಲೆ ಕರಿಬೇವು ಸೊಪ್ಪು, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ. ಈರುಳ್ಳಿ ಹಾಕೋಣ. ಕರಿಬೇವನ್ನು ಹಾಕೋಣ. ಮೆಣಸಿನಕಾಯಿ 2 ಹಸಿಮೆಣಸಿನಕಾಯಿ, ಸ್ವಲ್ಪ ಉಪ್ಪು ಈರುಳ್ಳಿ ಬೇಯೋಕ್ಕೋಸ್ಕರ. ಈಗ ಈರುಳ್ಳಿ ಬೆಚ್ಚಗಾಗಿದೆ ನೋಡಿ. ಈಗ ಆಲೂಗಡ್ಡೆ ಹಾಕೋಣ. ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈಗ ರುಚಿಯಾದ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಈಗ ಕೆಂಪಕ್ಕಿ ದೋಸೆ ನಾನು ಮಾಡ್ತಾ ಇದ್ದೀನಿ, ಮಸಾಲೆ ದೋಸೆ. ನಾನು ಬೆಳಗ್ಗೆ 11:30 ನೆನೆ ಹಾಕಿದ್ದೆ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಮತ್ತು ಅವಲಕ್ಕಿ, ಮೆಂತೆಕಾಳು ಎಲ್ಲ, ಸಬ್ಬಕ್ಕಿ ಎಲ್ಲ ನೆನೆಸಿ 3:30 ನಾನು ರುಬ್ಬಿಟ್ಟಿದ್ದೆ. ಭಾಳ ಚೆನ್ನಾಗೇ ಇದು ಉಪ್ಪು ಹಾಕಿ ಇಟ್ಟಿದ್ದೆ. ಈಗ ದೋಸೆ ಮಾಡೋಣ. ಪ್ರಿಯ ವೀಕ್ಷಕರೇ, ಈಗ ಇದು ದೋಸೆ ಮಾಡುವ ವಿಧಾನ. ಹಂಚು ರೆಡಿ ಕಾದಿದೆ, ಸ್ಲೋ ಮಾಡ್ತಾ ಇದ್ದೀನಿ. ಬೆಣ್ಣೆ ಹಾಕೋಣ. 1 ಸ್ಪೂನ್ ಚಟ್ನಿ ಹಾಕೋಣ, ಕೆಂಪು ಚಟ್ನಿ.
ಪಲ್ಯ, ಆಲೂಗಡ್ಡೆ ಪಲ್ಯ. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ಮಕ್ಕಳೇ, ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.